ಹರೇ ಶ್ರೀನಿವಾಸ. ಕಾಖಂಡಿಕೆಯ ಶ್ರೀ ಕೃಷ್ಣದಾಸರು ರಚಿಸಿರುವಂತಹ ಒಂದು ಅಪರೂಪದ ಪದ್ಯ. ಅಂದ್ರೆ ನಾವು ಭಗವಂತನನ್ನ ಒಲಿಸ್ಕೊಳ್ಳಿಕ್ಕೆ ಸುಲಭವಾದ ಮಾರ್ಗ ಯಾವುದು ಅನ್ನೋದನ್ನ ನಮಗೆ ದಾಸರು ಈ ಪದ್ಯದೊಳಗೆ ತಿಳಿಸಿಕೊಡ್ತಾರ. ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ದೇವ ಮುಕುಂದನು ಅಂತಿಕೊಂಡು, ಭಗವಂತ ಎದಕ್ಕೂ ಒಲಿಯುವುದಿಲ್ಲ, ಭಕ್ತಿಗೆ ಮಾತ್ರ ಒಲಿತಾನ. ಅದು ಎಂಥ ಭಕ್ತಿ ಅಂತಂದ್ರೆ ಭಾವ ಭಕುತಿಗೆ, ಅಂದ್ರೆ ಭಗವಂತನಲ್ಲಿ ನಾವು ಮಾಡತಕ್ಕಂಥ ಸ್ನೇಹಪೂರ್ವಕ ಪ್ರೀತಿಪೂರ್ವಕ ಮಾಡತಕ್ಕಂಥ ಭಕ್ತಿನೇ ನಿಜವಾದ ಭಕ್ತಿ. ನಾವು ತೋರಿಕೆಗಾಗಿ ಇನ್ನೊಬ್ಬರ ಮುಂದೆ ಡಾಂಬಿಕವಾಗಿ ತೋರುವಂಥ ಭಕ್ತಿ ಅಲ್ಲ, ಅದು ನಮ್ಮ ಮನಸ್ಸಿನಿಂದ ಅದು ಭಗವಂತನಲ್ಲಿ ನಾವು ಪ್ರೀತಿ, ಒಂದು ಸ್ನೇಹ, ಆತ್ಮೀಯತೆಯನ್ನ ಮಾಡ್ಕೋತೀವಿ, ಅದು ನಿಜವಾದ ಭಕ್ತಿ. ಅದಕ್ಕೆ ಭಾವ ಭಕುತಿ ಅಂತಿಕೊಂಡಲೆ ದಾಸರು ಶಬ್ದವನ್ನ ಪ್ರಯೋಗ ಮಾಡ್ತಾ ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ದೇವ ಮುಕುಂದನು ಅಂತಿಕೊಂಡ ಹೇಳ್ತಾರ. ಆವನಾಗಲಿ ತನ್ನ ನಂಬಿದ ಸೇವಕರನ್ನು ಧರಿಸಿ ಪರೆವನು. ತನ್ನ ನಂಬಿರ್ತಕ್ಕಂಥ ಭಕ್ತರನ್ನ ಅವರ ಭಕ್ತಿಗೆ ಮಾತ್ರ ಮೆಚ್ಚಿ ಅವರಿಗೆ ಅನುಗ್ರಹವನ್ನ ಭಗವಂತ ಮಾಡ್ತಾನ ಅಂತಲಿಕ್ಕೆ ಈ ಒಂದು ಮೂರು ನುಡಿಗಳೊಳಗ ಅನೇಕ ಒಂದು ಭಾಗವತೋತ್ತಮರ ಉದಾಹರಣೆಗಳನ್ನ ನಮಗೆ ದಾಸರು ಕೊಡ್ತಾರ. ಅವರು ಕೇವಲ ಭಕ್ತಿಯಿಂದ ಭಗವಂತನನ್ನ ಹೇಗೆ ಒಲಿಸಿಕೊಂಡು ಉದ್ಧಾರ ಆದ್ರು ಅನ್ನೋದನ್ನ ಹೇಳ್ತಾರ. ಮೊದಲೇ ನುಡಿ ಒಳಗೆ ಕೇಳ್ತಾರ, ಆಚರಣೆ ನೋಡಿದನೆ ವ್ಯಾಧನ ನೀಚನೆಂದನೆ ವಿದುರನ ಅಂತಿಕೊಂಡು. ಅಂದ್ರೆ ವ್ಯಾಧ, ಈಗ ಬೇಡರ್ಲಿ ಜಾಟೆಯಲ್ಲಿ ಹುಟ್ಟಿರ್ತಕ್ಕಂಥ ವಾಲ್ಮೀಕಿ ವಾಲ್ಮೀಕಿಗಳು ಅವ್ರು ಏನು ಬೇಡರೊಳಗೆ ಹುಟ್ಟಿರ್ತಾರ, ಅವರ ಆಚರಣೆ ಏನಿತ್ತು, ಬೇಡರ ಜಾತಿ ಎಲ್ಲರನ್ನ ಒಂದು ಹಿಂಸೆ ಕೊಡುವಂತ ಒಂದು ಬೇಡರ ಜಾತಿಯೊಳಗೆ ಹುಟ್ಟಿರ್ತಾನ. ಆದ್ರೆ ಅವನ ಪೂರ್ವದಲ್ಲಿ ಅವನು ರತ್ನಾಕರ ಅಂತಿಕೊಂಡು ಒಬ್ಬ ಬ್ರಾಹ್ಮಣ ಇರ್ತಾನ. ಒಂದು ಪ್ರಾರಬ್ಧ ಕರ್ಮಾನುಸಾರವಾಗಿ ಅಲ್ಲಿ ಬೇಡರವನಾಗಿ ಹುಟ್ಟಿರ್ತಾನ. ಅವನು ವ್ಯಾಧ ವೃತ್ತಿಯನ್ನ ಮಾಡ್ತಾ ಅನೇಕರಿಗೆ ಹಿಂಸೆಯನ್ನ ಕೊಡ್ತಿರ್ತಾನ. ಅವನನ್ನ ಆರಾಧರ ಬಂದು ಉದ್ಧಾರ ಮಾಡಿ ಶ್ರೀರಾಮನಾಮ ಒಂದು ಜಪವನ್ನ ಅವರಿಗೆ ಹೇಳಿಕೊಟ್ಟಾಗ ರಾಮನಾಮ ಜಪದಿಂದ ಅವರು ಉದ್ಧಾರ ಆಗಿ ವಾಲ್ಮೀಕಿ ಋಷಿಗಳು ರಾಮಾಯಣವನ್ನ ರಚನೆಯನ್ನ ಮಾಡ್ತಾರ. ಅದನ್ನೇ ಹರಿಕಥಾಮೃತ ಸಾರದೊಳಗು ಒಂದು ಕಡೆ ಹೇಳ್ತಾರ, ತನ್ನ ಮಹಿಮೆ ಪುರಾಣ ರೂಪದಲ್ಲಿ ಪೇಳಿಸಿದ ರಘುಸೂನು ಸುಚರಿತ್ರ ಅಂತಿಕೊಂಡು. ಅಂದ್ರೆ ಭಗವಂತ ತನಗೆ ಯಾರು ಬೇಕಾಗಿರ್ತಾರ ತನ್ನ ಭಕ್ತರ ಕಡೆಯಿಂದ ತನ್ನ ಚರಿತ್ರೆಯನ್ನೇ ಅವ್ರ ಕಡೆಯಿಂದ ಬರೆಸಿ ಆ ವಾಲ್ಮೀಕಿ ಋಷಿಗಳಿಗೆ ಅನುಗ್ರಹ ಮಾಡ್ತಾನ. ಅಂಥದ್ದು ಅವನ ಆಚರಣೆ ಏನು ನೋಡ್ಲಿಲ್ಲ, ಅಲ್ಲಿ ಹಿಂದೆ ಭಕ್ತಿಯನ್ನ ಮಾತ್ರ ಭಗವಂತ ನೋಡ್ತಾನ. ಅದಕ್ಕೆ ನಾವೀಗೇನೋ ಆಚರಣೆ ಬಹಳ ನೇಮ ನಿತ್ಯ ವೃತ್ತ ಆಚರಣೆ ಎಲ್ಲಾ ಮಾಡ್ತಿರ್ತೀವಿ, ಆದ್ರೆ ಅದ್ರ ಹಿಂದೆ ನಮಗ ಭಕ್ತಿ ಇರ್ಲಿಕ್ಕಂದ್ರ ಅಂತದಕ್ಕೆ ಭಗವಂತ ಒಲಿಯುವುದಿಲ್ಲ. ಅದ್ರ ಹಿಂದೆ ಭಕ್ತಿ ಮಹತ್ವ ಅನ್ನೋದನ್ನ ಹೇಳ್ತಾರ. ಕೇವಲ ಆಚರಣೆ ಮಹತ್ವ ಅಲ್ಲ, ಭಕ್ತಿ ಪೂರ್ವಕವಾಗಿ ಮಾಡ್ತಕ್ಕಂಥ ಆಚರಣೆ ಮಹತ್ವ ಅನ್ನೋದನ್ನ ಇಲ್ಲಿ ಹೇಳ್ತಾರ. ನೀಚನಂದನ ವಿದುರನ. ಈಗ ನಾವು ದೊಡ್ಡ ದೊಡ್ಡ ಉತ್ತಮರವಾದ ಒಂದು ವಂಶದಲ್ಲಿ ಹುಟ್ಟಿರ್ತೀವಿ, ಉತ್ತಮವಾದ ಕುಲದಲ್ಲಿ ಹುಟ್ಟಿರ್ತೀವಿ ಅಂತಿಕೊಂಡು ಅಹಂಕಾರ ಇರ್ತದ. ನಾವು ದೊಡ್ಡ ದೊಡ್ಡ ಪಂಡಿತರ ಮನೆ, ವಿದ್ವಾಂಸರ ಮನೆಯೊಳಗೆ ನಾವು ಹುಟ್ಟಿವಿ, ದೊಡ್ಡ ಇಂಥ ನಮ್ಮ ಪೂರ್ವಜರು ಅಂತ ಸತ್ಪುರುಷರು ಹಿಂಗೆ ಏನೋ ಒಂದು ನಮಗ ಉತ್ತಮರ ಕುಲದೊಳಗೆ ನಾವು ಹುಟ್ಟಿರ್ತೀವಿ ಅನ್ನೋತಕ್ಕಂಥ ಅಹಂಕಾರ ಇರ್ತದ. ಅಲ್ಲಿ ಭಗವಂತ ನೀವು ಯಾವ ಕುಲದೊಳಗೆ ಹುಟ್ಟಿರ್ತೀರಿ ಅನ್ನೋದನ್ನು ನೋಡೋದಿಲ್ಲ. ವಿದುರ ದಾಸಿ ಪುತ್ರ, ಕೇವಲ ಒಂದು ದಾಸಿಯ ಮಗನಾಗಿರ್ತಕ್ಕಂಥ ವಿದುರನ ಭಕ್ತಿಗೆ ಭಗವಂತ ಅಲ್ಲಿ ಮೆಚ್ತಾನ. ದುರ್ಯೋಧನಾದಿಗಳು ಪಂಚ ಪಕ್ವಾನ್ನಗಳನ್ನ ಮಾಡಿ ತನ್ನ ಮನೆಗೆ ಊಟಕ್ಕೆ ಕರೆದ್ರು ಕೂಡ ವಿದುರನ ಮನೆಯಲ್ಲಿ ಕೇವಲ ಹಾಲು ಹಣ್ಣನ್ನ ಸ್ವೀಕಾರ ಮಾಡಿ ವಿದುರನಿಗೆ ಒಲಿತಾನ. ಅಲ್ಲಿ ವಿದುರನ ಕುಲವನ್ನ, ಅವನ ಜಾತಿ ಯಾವುದನ್ನ ನೋಡುದಿಲ್ಲ. ನೀಚನೆಂದನ ವಿದುರನ. ಅದಕ್ಕೆ ಭಗವಂತನ ವಿದುರನ ಕುಲವನ್ನ ನೋಡುದಿಲ್ಲ, ಅದಕ್ಕೆ ಅದು ಹಿಂದಿದ್ದ ಭಕ್ತಿಯನ್ನ ನೋಡ್ತಾನ. ಆಮೇಲೆ ಯೋಚಿಸಿದನೆ ಧ್ರುವನ ವಯಸ್ಸವ ನಾಚಿದನೆ ಕುಬ್ಜಯನು ಕೂಡಲು. ಈಗ ನಮ್ಗೇನೋ ಬಹಳ ವಯಸ್ಸಾಗ್ಯದ, ನಾವು ವಯಸ್ಸಿನ ಮೇಲೆ ನಾವು ಭಗವಂತನಲ್ಲೇ ಒಲಿಸ್ಕೊಳಿಕ್ ಸಾಧ್ಯ ಇದನು. ನಾವು ಇಷ್ಟೆಲ್ಲ ವಯಸ್ಸಾಗಿವಪ್ಪ, ನಮ್ಗೆ ಇನ್ನಾದ್ರೂ ಭಗವಂತ ಒಲಿತಾನ ಅಂತಂದ್ರೆ ಸಾಧ್ಯ ಇಲ್ಲ. ಕೇವಲ 5 ವರ್ಷದ ಧ್ರುವನ ಒಂದು ಭಕ್ತಿಗೆ ಮೆಚ್ಚಿ ತೊದಲು ನುಡಿಗಳಿಂದ ಏನೋ ಭಗವಂತನನ್ನು ಕುರಿತು ತಪಸ್ಸನ್ನ ಮಾಡಿ ಭಗವಂತನ ಕೇವಲ ಭಕ್ತಿಯಿಂದ ಧ್ರುವನನ್ನ ಭಗವಂತ ಅನುಗ್ರಹ ಮಾಡಿ ಅವನಿಗೆ ಶಾಶ್ವತ ನಕ್ಷತ್ರವಾಗುವಂತ ಒಂದು ದೊಡ್ಡ ಪದವಿ, ಧ್ರುವ ನಕ್ಷತ್ರ ಎಂಬ ಪದವಿಯನ್ನು ಕೊಟ್ಟು ಧ್ರುವನಿಗೆ ಒಲಿತಾನ. ಅಂತ ಧ್ರುವನ ವಯಸ್ಸನ್ನು ಕೂಡ ಭಗವಂತ ನೋಡ್ಲಿಲ್ಲ, ಅದರಲ್ಲಿರ್ತಕ್ಕಂಥ ಭಕ್ತಿ ಭಾವವನ್ನ ನೋಡಿರ್ತಾನ. ಆಮೇಲೆ ನಾಚಿದನೆ ಕುಬ್ಜೆಯನ್ನು ಕೂಡಲು. ಕುಬ್ಜೆ ಆಕೆ ನಾವು ಕೃಷ್ಣ ಮಥುರಾದೊಳಗೆ ನೋಡ್ತೀವಿ, ಗಂಧವನ್ನ ಸಮರ್ಪಣೆ ಮಾಡ್ತಾಳ ಕೃಷ್ಣನಿಗೆ.
ಆಕಿ ಕುಬ್ಜೆ ಏನು ಕೊಡ್ತಾಳ, ಭಕ್ತಿಯಿಂದ ಒಂದು ಗಂಧವನ್ನ ಮಾತ್ರ ಕೊಡ್ತಾಳ. ಆಕಿ ಕುಬ್ಜೆ ಆದ್ರೂ ಕೂಡ ಏನದ ಒಂದು ಅಪ್ಸರ, ಒಂದು ಆಕಿದು ಒಂದು ಅವತಾರ, ಒಂದು ಪ್ರಾರಬ್ಧ ಕರ್ಮಾನುಸಾರವಾಗಿ ಆಕೆಯಲ್ಲಿ ಕುಬ್ಜೆಯಾಗಿ ಹುಟ್ಟಿರ್ತಾಳ ಮಥುರಾ ಒಂದು ಪಟ್ಟಣದೊಳಗ. ಅದಕ್ಕೆ ಅಂಥದಾಕಿ ಕುಬ್ಜೆಯನಿಗೆ ಆಕೆ ಕೃಷ್ಣನ ಸಂಬಂಧ ದಾರಿ ಕಾಯ್ತಿರ್ತಾಳ. ಕೃಷ್ಣ ಮಥುರೆಗೆ ಬಂದಾಗ ಅವನಿಗೆ ಭಕ್ತಿಯಿಂದ ಗಂಧವನ್ನ ಸಮರ್ಪಣೆಯನ್ನ ಮಾಡಿದಾಗ ಅಂತ ತ್ರಿವಿಕ್ರ ಅಂದ್ರೆ ಮೈಯೆಲ್ಲ ವಕ್ರವಾಗಿರ್ತಕ್ಕಂಥ ಕುಬ್ಜೆಗೆ ಒಂದು ಒಳ್ಳೆಯ ಒಂದು ರೂಪವನ್ನ ಕೊಟ್ಟು ಕೃಷ್ಣನಿಂದ ಅವಳಿಗೆ ವಿಶೋಕ ಅಂತಕ್ಕಂಥ ಮಗನನ್ನು ಕೂಡ ಆಕಿ ಕುಬ್ಜೆ ಪಡಿತಾಳಂತ. ಅವನೇ ಮಗನೇ ಮುಂದೆ ಏನದ ಕುರುಕ್ಷೇತ್ರ ಮಹಾಭಾರತ ಯುದ್ಧದೊಳಗ ಭೀಮಸೇನನಿಗೆ ಸಾರಥಿ ಆಗ್ತಾನ ಅಂತಿಕೊಂಡು ನಮ್ಗ ಮಹಾಭಾರತ ಒಂದು ಕಥೆಯೊಳಗ ತಿಳಿದು ಬರ್ತದ. ಅದಕ್ಕೆ ಮುಂದೆ 2ನೇ ನುಡಿಯೊಳಗೆ ಹೇಳ್ತಾರ, ಏನು ವಿದ್ಯೆ ಗಜೇಂದ್ರ ತೋರಿದ ಏನು ಕೊಟ್ಟ ಸುಧಾಮನು. ಈಗ ನಮಗ ಬಹಳ ವಿದ್ಯೆ ಅದ, ಪಾಂಡಿತ್ಯದ, ನಮಗ ಅದರಿಂದ ನಾವು ಭಗವಂತನನ್ನ ಒಲಿಸ್ಕೊಳ್ಳಿಕ್ ಸಾಧ್ಯ ಇದನು. ಎಲ್ಲ ಬಹಳ ಕಲ್ತಿರ್ತೀವಿ, ಎಲ್ಲ ಎಷ್ಟೋ ಶಾಸ್ತ್ರ ಅಧ್ಯಯನ ಮಾಡಿರ್ತೀವಿ, ಆದ್ರೆ ಅದರಿಂದ ಭಗವಂತನನ್ನ ಒಲಿಸ್ಕೊಳ್ಳಿಕ್ ಸಾಧ್ಯ ಇದೆ ಏನಂದ್ರು. ಅದಕ್ಕೆ ಕೇವಲ ಅದರಿಂದನೂ ಕೂಡ ಭಗವಂತ ಒಲಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕಂದ್ರ ಗಜೇಂದ್ರ ಸ್ತೋತ್ರ ಮಾಡ್ತಾನ. ಗಜೇಂದ್ರ ನಾವೇನ ಶಾಸ್ತ್ರವನ್ನು ಅಧ್ಯಯನ ಮಾಡಿರುವುದಿಲ್ಲ, ಏನಿಲ್ಲ, ಕೇವಲ ಒಂದು ಭಕ್ತಿಯಿಂದ ಭಗವಂತನನ್ನ ಸ್ತೋತ್ರವನ್ನ ಮಾಡ್ತಾನ. ಗಜೇಂದ್ರ ಸ್ತೋತ್ರ ಅಂತಿಕೊಂಡು ಭಾಗವತದೊಳಗೆ ಒಂದು ಪ್ರತ್ಯೇಕವಾದ ಅಧ್ಯಯನ ಮಾಡ್ಯಾರ ಗಜೇಂದ್ರ ಸ್ತೋತ್ರಕ್ಕಾಗಿ. ಹಂಗ ಆ ರೀತಿ ಒಂದು ಭಕ್ತಿಯಿಂದ ಗಜೇಂದ್ರ ಸ್ತೋತ್ರವನ್ನ ಮಾಡ್ತದ. ಅದಕ್ಕಂತಾದ ಗಜೇಂದ್ರ ಏನ ವಿದ್ಯೆನೂ ತೋರಿಸಿದಿಲ್ಲ, ಭಕ್ತಿಯಿಂದ ಸ್ತೋತ್ರವನ್ನ ಮಾಡ್ತದ ಅಷ್ಟೇ ಗಜೇಂದ್ರದ. ಅಂತ ಗಜೇಂದ್ರನಿಗೆ ಒಲಿದು ವೈಕುಂಠವನ್ನ ಬಿಟ್ಟು ಭಗವಂತ ಗರುಡಾರೂಢನಾಗಿ ಬಂದು ಆ ಗಜೇಂದ್ರನ ಒಂದು ರಕ್ಷಣೆಯನ್ನ ಮಾಡ್ತಾನ ಅನ್ನೋದನ್ನ ನಾವು ಕೇಳ್ತೀವಿ. ಅದಕ್ಕೆ ಕೇವಲ ವಿದ್ಯೆ ಮಹತ್ವ ಅಲ್ಲ, ಅದರಿಂದ ಇರ್ತಕ್ಕಂಥ ಭಾವ ಭಕ್ತಿ ಮಹತ್ವ ಅನ್ನೋದನ್ನ ನಮ್ಗಿಲ್ಲಿ ದಾಸರು ತಿಳಿಸಿಕೊಡ್ತಾರ. ಏನು ಕೊಟ್ಟ ಸುಧಾಮನು. ಈಗ ನಮ್ಮ ಕಡೆ ಬಹಳ ಸಂಪತ್ತದ, ನಾವು ಭಗವಂತನಿಗೆ ಬಹಳ ನಮ್ಮ ಕಡೆ ಇರ್ತಕ್ಕಂಥ ಸಂಪತ್ತನ್ನೆಲ್ಲ ಭಗವಂತನಿಗೆ ಕೊಟ್ಟು ಅದರಿಂದ ನಾವು ಭಗವಂತನನ್ನ ಒಲಿಸ್ಕೊಳ್ಳಿಕ್ ಸಾಧ್ಯ ಇದನು ಅಂತ ಕೇಳ್ತಾರ. ಈಗ ನಮ್ಮ ಕಡೆ ಬಹಳ ರೊಕ್ಕ ಅದ, ನಾವು ಹುಂಡಿ ಒಳಗೆ ತಿರುಪತಿ ತಿಮ್ಮಪ್ಪನ ಹುಂಡಿ ಒಳಗೆ ಬಹಳ ಲಕ್ಷಗಟ್ಲೆ ರೊಕ್ಕ ಹಾಕ್ತಿವಿ, ಅದರಿಂದನೇ ನಮ್ಗೆ ತಿಮ್ಮಪ್ಪ ಒಲಿತಾನ ಅಂತಂದ್ರ ಸಾಧ್ಯ ಇಲ್ಲ. ಯಾಕಂದ್ರ ಸುಧಾಮ ಏನ್ ಕೊಡ್ತಾನ, ಬಡವ ಸುಧಾಮನಾಗಿರ್ತಕ್ಕಂಥ ಅವನ ಹೆಂಡತಿ ಒಂದು ಭಕ್ತಿಯಿಂದ ಒಂದು ಏನೂ ಕೊಡೋದಿಲ್ಲ, ಭಕ್ತಿಯಿಂದ ಒಂದು ಹರಕ ಅರವಿ ಒಳಗ ಒಂದು ಮುಷ್ಟಿ ಅವಲಕ್ಕಿಯನ್ನ ಕೊಟ್ಟಿರ್ತಾಳ. ಅದರೊಳಗೆ ಇಟ್ಟಿದ್ದಕ್ಕೆ ಕೇವಲ ಭಕ್ತಿಯನ್ನ ಮಾತ್ರ ಇಟ್ಟಿರ್ತಾಳ. ಆ ಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ಅವಲಕ್ಕಿನೇ ಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿ ಸಕಲ ಸಂಪತ್ತನ್ನ ಸುಧಾಮನಿಗೆ ಕೊಡ್ತಾನ. ಅಂದ್ರೆ ಕೇವಲ ನಾವು ಸಂಪತ್ತಿನಿಂದ ನಾವು ಭಗವಂತನನ್ನ ಒಲಿಸ್ಕೊಳ್ತೀವಿ ಅಂತಂದ್ರ ಅದು ಸಾಧ್ಯ ಇಲ್ಲ. ಅದ್ರೊಳಗೆ ಹಿಂದೆ ನಮ್ಗೇನದ, ಬಡವರಾದ್ರೂ ಚಿಂತೆ ಇಲ್ಲ, ನೀವೇನು ಪತ್ರಂ ಪುಷ್ಪಂ ಫಲಂ ತೋಯಂ ಅಂತಿಕೊಂಡು ನೀವು ಭಕ್ತಿಯಿಂದ ಏನೇ ಕೊಟ್ಟರು, ಒಂದು ಗುಟ್ಟಕ್ಕೆ ನೀರು ಕೊಟ್ಟರು ಕೂಡ ಭಗವಂತ ಸ್ವೀಕಾರ ಮಾಡ್ತಾನ. ಅದಕ್ಕೆ ಭಾವ ಭಕ್ತಿ ಮಹತ್ವ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾರ. ಏನು ಪೌರುಷ ಉಗ್ರಸೇನನ. ಕಂಸನ ತಂದೆ ಆಗಿರ್ತಕ್ಕಂಥ ಉಗ್ರಸೇನ ಅವನ ಮಗನಾಗಿರ್ತಕ್ಕಂಥ ಕಂಸನೇ ಅವನನ್ನ ಕಾರಾಗೃಹ ಬಂಧನದೊಳಗೆ ಇಟ್ಟಿರ್ತಾನ. ಅದಕ್ಕೆ ಅವ ಪೌರುಷದಿಂದ ಕೃಷ್ಣ ಪರಮಾತ್ಮನ ಕೃಷ್ಣನೇ ಬಂದು ಉಗ್ರಸೇನನ್ನ ಕಾರಾಗೃಹದಿಂದ ಅವನನ್ನ ಬಿಡುಗಡೆಯನ್ನು ಮಾಡ್ತಾನ. ಅಂತ ಉಗ್ರಸೇನನು ಕೃಷ್ಣನ ಒಲಿಸ್ಕೊಳ್ಳಿಕ್ಕೆ ತನ್ನ ಪೌರುಷವನ್ನ ಏನು ತೋರಿಸ್ತಿಲ್ಲ, ಕೇವಲ ಭಕ್ತಿಯಿಂದ ಕೃಷ್ಣನನ್ನ ಸ್ತೋತ್ರ ಮಾಡ್ತಿರ್ತಾನ. ಅದರಿಂದ ಕೃಷ್ಣ ಅಲ್ಲಿ ಮಥುರೆಗೆ ಬಂದು ಉಗ್ರಸೇನನನ್ನ ಕಾರಾಗೃಹದಿಂದ ಅವನನ್ನ ಬಿಡುಗಡೆ ಮಾಡ್ತಾನ. ಆಮೇಲೆ ಏನು ಉಣಿಸಿದಳು ಹರಿಗೆ ದ್ರೌಪದಿ ದೇವಿ ದುರ್ವಾಸ ಮುನಿಗಳು ಅವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರ್ತಾರ ವನವಾಸದೊಳಗಿದ್ದಾಗ. ಅವಾಗ ಅಕ್ಷಯ ಪಾತ್ರೆಯಲ್ಲಿ ಕೃಷ್ಣನಿಗೆ ತೋರಿಸಿದಾಗ ಒಂದು ಅಗಳ ಮಾತ್ರ ಒಂದು ಅಕ್ಷಯ ಪಾತ್ರೆ ಉಳಿದಿರ್ತದ. ಆ ಒಂದು ಅಗಳನ್ನೇ ಭಗವಂತ ಸ್ವೀಕಾರ ಮಾಡಿ ಎಲ್ಲ ದುರ್ವಾಸರು ಮತ್ತು ಅವರ ಶಿಷ್ಯ ಎಲ್ಲರನ್ನೂ ಕೂಡ ಅವರ ಹೊಟ್ಟೆ ತುಂಬುವಂತೆ ಮಾಡಿ ಅಲ್ಲಿ ಒಂದು ಪಾಂಡವರ ಒಂದು ಮಾನವನ ರಕ್ಷಣೆಯನ್ನ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಅಂತ ದ್ರೌಪದಿ ಏನ್ ಮಾಡ್ತಾಳೆ, ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡ್ತಾಳಕ್ಕಷ್ಟೇ. ಅದಕ್ಕೆ ಬಂದು ಆಕೆನ ಕೃಷ್ಣಗೇನಲ್ಲಿ ಪಂಚಪಕ್ವಾನ ಅಡಿಗೆ ಮಾಡಿ ಉಣಿಸೋದಿಲ್ಲ, ಖಾಲಿ ಪಾತ್ರೆ ಕೊಟ್ಟಿರ್ತಾಳ, ಅದರೊಳಗೆ ಒಂದು ಅಗಳು ಉಳಿದಿರ್ತದ. ಆ ಒಂದು ಅಗಳವನ್ನೇ ತಿಂದು ಅಲ್ಲಿ ದ್ರೌಪದಿ ಮತ್ತು ಉಳಿದ ಪಾಂಡವರೆಲ್ಲ ರಕ್ಷಣೆಯನ್ನು ಕೂಡ ಕೃಷ್ಣ ಪರಮಾತ್ಮನ ಮಾಡ್ತಾನ. ಅಲ್ಲಿ ಭಗವಂತ ಒಲಿದಿದ್ದದಕ್ಕಂದ್ರ ಅವರ ಭಾವ ಭಕ್ತಿಗೆ ಅಲ್ಲಿ ಭಗವಂತ ಒಲಿತಾನ ಅಂತ ಹೇಳ್ತಾಳ. ಆಮೇಲೆ 3ನೇ ನುಡಿಯೊಳಗೆ ಹೇಳ್ತಾರ, ಆವ ಸೇವೆಯೋ ನರನ ಬಂಡಿಯ ಬೋವತರವನ್ನು ಮಾಡಲು. ಅರ್ಜುನನ ಭಗವಂತ ಅರ್ಜುನನ ರಥಕ್ಕ ಒಂದು ಸಾರಥಿಯಾಗಿ ಮಹಾಭಾರತ ಯುದ್ಧದೊಳಗ ಅವನಗ ಪ್ರತಿಯೊಂದಕ್ಕೂ ಕೂಡ ಅವನಿಗೆ ಬೆನ್ನೆಲುಬಾಗಿ ನಿಂತು ಅರ್ಜುನನ ರಕ್ಷಣೆಯನ್ನ ಮಾಡ್ತಾನ. ನಾವು ನೋಡ್ತೀವಿ ಮಹಾಭಾರತ ಯುದ್ಧದೊಳಗ. ಅದಕ್ಕೆ ಒಂದು ಸಲ ಕೃಷ್ಣನ ಹತ್ತಿಕ ಅರ್ಜುನ ಮತ್ತು ದುರ್ಯೋಧನ ಇಬ್ರು ಬಂದು ಕೇಳ್ತಾರ. ಕೃಷ್ಣನ ಸಹಾಯವನ್ನ ಕೇಳಿದಾಗ ಕೃಷ್ಣ ಹೇಳ್ತಾನ, ಒಂದು ಅವ್ರಿಗೆ ಆಪ್ಷನ್ ಕೊಡ್ತಾನೆ ಕೃಷ್ಣ. ಒಂದು ಕಡೆ ಏನದ, ನಂದು ಎಲ್ಲ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ,
ಒಂದು ಕಡೆ ನಾನು ಇರ್ತೀನಿ, ನಿಮ್ಗೆ ಯಾವ್ದು ಬೇಕು ಅಂತ ಕೇಳಿದಾಗ ಅದ್ರಾಗ ಅರ್ಜುನ ಆಯ್ಕೆ ಮಾಡಿಕೊಂಡಿದ್ದು ಕೃಷ್ಣ ಪರಮಾತ್ಮನ ಆಯ್ಕೆ ಮಾಡ್ಕೋತಾನ. ನನಗೆ ನೀನು ಒಬ್ಬಿದ್ರೆ ಸಾಕಪ್ಪ, ನನಗೆ ಯಾವ ಅಕ್ಷೋಹಿಣಿ ಸೈನ್ಯನೂ ಬೇಡ ಅಂತ ಹೇಳ್ತಾನ. ಅದೇ ದುರ್ಯೋಧನ ಏನದ ಎಲ್ಲ ಹಂಗೇನ ಕೃಷ್ಣನ ಮಹತ್ವ ದುರ್ಯೋಧನಿಗೆ ಇರುವುದಿಲ್ಲ. ಅಕ್ಷೋಹಿಣಿ ಸೈನ್ಯವನ್ನ ಅವ ಅಪೇಕ್ಷೆ ಪಟ್ಟು ಸೈನ್ಯವನ್ನ ತಗೊಂಡು ಹೋಗ್ತಾನ. ಅದರಲ್ಲಿ ಯುದ್ಧದೊಳಗ ಗೆಲುವಾಗಿದ್ದ ಯಾರಿಗಂತಂದ್ರ ಅರ್ಜುನನಿಗಾಗಿರ್ತದ. ಯಾಕ ಅವನ ಅರ್ಜುನನ ರಥಕ್ಕ ಸಾರಥಿಯಾಗಿ ನಿಂತವನು ಯಾರಂತಂದ್ರ ಕೃಷ್ಣ ಪರಮಾತ್ಮ. ಅವನ ಎಷ್ಟು ಆಪತ್ತುಗಳು ಬಂದಿರ್ತಾವ ಕೃಷ್ಣಗ. ಮಹಾಭಾರತ ಯುದ್ಧದೊಳಗೆ ನೋಡ್ತೀವಿ ನಾವು. ಅಂತ ಎಲ್ಲ ಒಂದು ಭೀಷ್ಮ ದ್ರೋಣಾದಿಗಳಿಂದ ಎಷ್ಟೋ ಬಿಲ್ಲು ಬಾಣಗಳು ಕೂಡ ಕೃಷ್ಣ ಅರ್ಜುನನಿಗೆ ಬಡಿದ್ರು ಕೂಡ ಅವನ ರಕ್ಷಣೆ ಮಾಡ್ತಾನ ಅಂತ ಅದನ್ನ ನಮ್ಮ ಮಹಾಭಾರತ ಯುದ್ಧದ ಕೊನೆಯೊಳಗೆ ಹೇಳ್ತಾರ. ಅಂದ್ರೆ ಮಹಾಭಾರತ ಕೊನೆ ಘಟ್ಟದ ಯುದ್ಧ ಮುಗಿದ್ಮೇಲೆ ಕೃಷ್ಣ ಅರ್ಜುನಗೆ ರಥದಿಂದ ಇಳಿ ಅಂತ ಹೇಳ್ತಾನಂತ. ಅದಕ್ಕೆ ಅರ್ಜುನ ಹೇಳ್ತಾನಂತ, ಕೃಷ್ಣ ನೀ ರಥದಿಂದ ಇಳಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನ ಅರ್ಜುನಿಗೆ, ನಾ ಮೊದಲು ಇಳಿಯುವುದಿಲ್ಲ, ನೀ ಮೊದಲು ಇಳಿಯು ಅಂತ ತಿಳ್ಕೊಂಡು ಅರ್ಜುನನಿಗೆ ಹೇಳ್ತಾನಂತ. ಅದಕ್ಕೆ ಅರ್ಜುನ ರಥದಿಂದ ಮೊದಲು ಇಳಿತಾನಂತ. ಆಮೇಲೆ ಕೃಷ್ಣ ರಥದಿಂದ ಇಳಿತಾನಂತ. ಕೃಷ್ಣ ರಥದಿಂದ ಇಳಿದ ತಕ್ಷಣ ಏನದ ಅದ ರಥ ಏನದ ಸುಟ್ಟು ಬೂದಿ ಆಗಿಬಿಡ್ತದಂತ. ಅದಕ್ಕೆ ಅರ್ಜುನನ್ಗ ಹಿಂಗ್ಯಾಕಾತು ಅಂತ ಕೇಳಿದಾಗ ಹೇಳ್ತಾನಂತ ಕೃಷ್ಣ, ಎಲ್ಲ ದ್ರೋಣ ಭೀಷ್ಮ ಎಷ್ಟೋ ಕೌರವರ ಸೇನೆಯೊಳಗ ಅನೇಕ ವೀರರಿದ್ರು. ಅವರೆಲ್ಲರೂ ಕೂಡ ಏನದ ಅರ್ಜುನನಿಗೆ ಸಾಕಷ್ಟು ಬಾಣಗಳನ್ನ ಪ್ರಯೋಗ ಮಾಡಿದ್ರು ಕೂಡ ಏನದ ಅವೆಲ್ಲವೂ ಕೂಡ ಏನದ ಕೃಷ್ಣ ರಥದೊಳಗ ಸಾರಥಿಯಾಗಿ ಇದ್ದಿದ್ದಕ್ಕ ಅವು ಅರ್ಜುನನಿಗೆ ಯಾವುದೇ ಒಂದು ಹಾನಿ ಆಗದೆ ಅರ್ಜುನನ ಅವನು ಪ್ರಾಣ ರಕ್ಷಣೆಯನ್ನ ಕೃಷ್ಣ ಮಾಡಿದ್ದಕ್ಕಾಗಿ ಅವೆಲ್ಲವೂ ಕೂಡ ಏನದ ರಥದೊಳಗೆ ಅವು ಇರ್ತಾವಂತ. ಯಾವಾಗ ಕೃಷ್ಣ ರಥದಿಂದ ಇಳಿದ ತಕ್ಷಣ ಏನದ ಅವು ಬಿಲ್ಲುಗಳಿಗೆ ಬಾಣ ಏನಾಗ್ತವ ಆ ರಥಕ್ಕೆ ಒಂದು ಬಡಿದು ಅವೆಲ್ಲ ರಥ ಏನದ ಸುಟ್ಟು ಬೂದಿ ಆಗ್ತದಂತ. ಅಂದ್ರ ಅರ್ಜುನನನ್ನ ರಕ್ಷಣೆ ಮಾಡಿದವ ಯಾರಂತಂದ್ರ ಕೃಷ್ಣ ಪರಮಾತ್ಮ. ಆ ಅರ್ಜುನನ ಈ ರೀತಿ ಒಂದು ರಕ್ಷಣೆಯನ್ನ ಮಾಡ್ತಾನಂತ ಮಹಾಭಾರತ ಯುದ್ಧದೊಳಗ. ಅವನ ರಥದ ಸಾರಥಿಯಾಗಿ ಭಗವಂತ 14 ಲೋಕದ ಒಡೆಯ ಭಗವಂತ ಅಂತ ಜಗತ್ತಿಗೆ ಒಂದು ಸ್ವಾಮಿ ಆಗಿರ್ತಕ್ಕಂಥ ಭಗವಂತ ಕೃಷ್ಣ ಪರಮಾತ್ಮ ಕೇವಲ ಒಂದು ಅರ್ಜುನನ ರಥಕ್ಕೆ ಸಾರಥಿಯಾಗಿ ಅರ್ಜುನನ ರಕ್ಷಣೆಯನ್ನ ಮಾಡ್ತಾರ. ಅಲ್ಲಿ ಅರ್ಜುನನ ಮಾಡಿರ್ತಕ್ಕಂಥ ಭಕ್ತಿಗೆ ಅಲ್ಲಿ ಭಗವಂತ ಒಲಿತಾನ. ಅದಕ್ಕೆ ಭಾವಿಸಲು ಗುರು ಮಹಿಪತಿ ಪ್ರಭು ಕಾವ ಕರುಣೆಯ ಮಹಿಮೆ ತಿಳಿಯದು ಅಂತ ಭಗವಂತನ ಮಹಿಮೆಯನ್ನ ನಮಗೆ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಕೇವಲ ನಮ್ಮ ಭಾವ ಭಕ್ತಿಗೆ ಮಾತ್ರ ಭಗವಂತ ಒಲಿತಾನೆ ಹೊರತು ನಮ್ಮಿರ್ತಕ್ಕಂಥ ವಿದ್ಯೆ, ಸಂಪತ್ತು, ಅಧಿಕಾರ, ನಮ್ಮ ಕುಲ ಇಂಥ ಯಾವುದನ್ನು ಕೂಡ ಭಗವಂತ ನೋಡದೆ ನಮ್ಮ ಭಕ್ತಿಗೆ ಮಾತ್ರ ಒಲಿತಾನ ಅಂತ ಈ ಒಂದು ಪದ್ಯದೊಳಗೆ ನಮ್ಗೆ ದಾಸರು ತಿಳಿಸಿಕೊಡ್ತಾರ. ಆ ಒಂದು ಪದ್ಯವನ್ನ ನೋಡೋಣಂತ. ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ಮುಕುಂದನು. ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ಮುಕುಂದನು. ಆವನಾಗಲಿ ತನ್ನ ನಂಬಿದ ಸೇವಕರನು ಧರಿಸಿ ಪೊರೆದನು. ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ಮುಕುಂದನು. ಆಚರಣೆ ನೋಡಿದನೆ ವ್ಯಾಧನ ನೀಚನೆಂದನೆ ವಿದುರನ. ಆಚರಣೆ ನೋಡಿದನೆ ವ್ಯಾಧನ ನೀಚನೆಂದನೆ ವಿದುರನ. ಯೋಚಿಸಿದನೆ ಧ್ರುವನ ವಯಸವ. ಯೋಚಿಸಿದನೆ ಧ್ರುವನ ವಯಸವ. ನಾಚಿದನೆ ಕುಬ್ಜಯನು ಕೂಡಲು ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ಮುಕುಂದನು. ಏನು ವಿದ್ರೆ ಗಜೇಂದ್ರ ತೋರಿದ ಏನು ಕೋಟ ಸುಧಾಮನು. ಏನು ವಿದ್ಯೆ ಗಜೇಂದ್ರ ತೋರಿದ ಏನು ಕೋಟ ಸುಧಾಮನು.
ಏನು ಪೌರುಷ ಉಗ್ರಸೇನನು ಏನು ಉಣಿಸಿದಳು ಹರಿಗೆ ದ್ರೌಪದಿ ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ದೇವ ಮುಕುಂದನು ಆವ ಸೇವೆಯೋ ನರನ ಬಂಡಿಯ ಗೋವತನವನು ಮಾಡಲು ಆವ ಸೇವೆಯೋ ನರನ ಬಂಡಿಯ ಗೋವತನವನು ಮಾಡಲು ಭಾವಿಸಲು ಗುರು ಮಹಿಪತಿ ಪ್ರಭು ಭಾವಿಸಲು ಗುರು ಮಹಿಪತಿ ಪ್ರಭು ಕಾವ ಕರುಣಿಯ ಮಹಿಮೆ ತಿಳಿಯದು ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ದೇವ ಮುಕುಂದನು ಆವನಾಗಲಿ ತನ್ನ ನಂಬಿದ ಸೇವಕರನು ಧರಿಸಿ ಪೊರೆದನು ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ದೇವ ಮುಕುಂದನು ಭಾವ ಭಕುತಿಗೆ ಒಲಿವ ನೋಡಿರೋ ದೇವ ದೇವ ಮುಕುಂದನು ಭಾವ ಭಕುತಿಗೆ ಒಲಿವ ನೋಡಿರೋ ದೇವ